ಹಾಯ್ ಫ್ರೆಂಡ್ಸ್, ಉಮಾನಂದ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗಿವತ್ತು ಒಂದು ಅದ್ಭುತವಾದ ಜಾಗವನ್ನು ತೋರಿಸ್ತೀನಿ. ಅದು ನಮ್ಮೂರಲ್ಲೇ ಇದೆ, ನಮ್ಮೂರ ಹತ್ರನೇ ಇದೆ. ಆದರೂ ನಾನಿನ್ನೂ ನೋಡಿಲ್ವಾಗಿದ್ದೆ. ಇವಾಗ ನೋಡ್ತಾ ಇದ್ದೀನಿ ನಾನು ಒಂದು ಅದ್ಭುತವಾದಂಥ ಜಾಗವನ್ನು. ಮಂಗಗಳ ತಂತಿ ಮೇಲಿನ ನಡಿಗೆ ನೋಡಿ, ಎಂಥ ಚಂದವಾಗಿ ಹೋಗ್ತಾ ಇದ್ದವು. ವೈರ್ ಮೇಲೆ ಕೇಬಲ್ ವೈರ್ ಇರಬಹುದು, ಅದ್ರ ಮೇಲೆ ಹೋಗ್ತಾ ಇದ್ದಾವೆ ನೋಡಿ. ವೀಕ್ಷಕರೇ, ನಾನು ನಿಮಗಿವತ್ತು ಯಾಣಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬರ್ರಿ, ಯಾಣ ತೋರಿಸ್ತೀನಿ. ನಾನು ಇನ್ನೂ ನೋಡಿಲ್ಲ. ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಇದೆ ಅದು, ಆದರೂ ಇನ್ನೂ ನೋಡಿಲ್ಲ. ಇವಾಗ ನೋಡಲಿಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಿಮಗೂ ತೋರಿಸ್ತೇನೆ, ಬರ್ರಿ. ಅಲ್ಲಿ ಎಷ್ಟು ವಯಸ್ಸಾದವರು ಬಂದಿದ್ದಾರೆ, ವಿದೇಶಿಗರು ಬಂದಿದ್ದಾರೆ, ತುಂಬ ಜನ ಬರ್ತಾರೆ. ಪ್ರವಾಸಿ ತಾಣ ಅದು ಒಂದು. ಹಾಗಾಗಿ ನೋಡೋಣ. ನೋಡ್ರಿ, ಇವರಿಗೆ ಎಷ್ಟು ವಯಸ್ಸಾಗಿದೆ. ಇವರು ಬಂದಿದ್ದಾರೆ. ಸಿರ್ಸಿಯಿಂದ ಸುಮಾರೊಂದು 30-40 ಕಿಲೋಮೀಟ್ರ್ ಇರಬಹುದು. ಕುಮಟಾ ರೋಡಲ್ಲಿ ಹೋಗಿ ಸ್ವಲ್ಪ ಕಟ್ ರಸ್ತೆಯಲ್ಲಿ ಹೋಗಬೇಕು. ಅಲ್ಲಿ ಹೋದರೆ ನಿಮಗೆ ಗಾಡಿ ಇಳಿದು ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕು. ರಸ್ತೆ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಇದೆ ನೋಡ್ರಿ ಯಾಣ. ಕಲ್ಲಿನ ಪರ್ವತ, ಕಲ್ಲಲ್ಲೇ ಆಗಿದೆ ಅದು. ಅದ್ರ ಒಳಗಡೆ ಹೋಗುವಾಗಿದೆ. ಶ್ರೀ ಕ್ಷೇತ್ರ ಯಾಣ, ಕೋಡಂಬಳೆ ತಾಲೂಕು, ಕುಮಟಾ. ಉತ್ತರ ಕನ್ನಡ ಜಿಲ್ಲೆ ಪುಣ್ಯಕ್ಷೇತ್ರಗಳ ತವರೂರು. ಜಿಲ್ಲೆಗಳ ತುಂಬೆಲ್ಲ ಅನೇಕ ಪುರಾಣ ಪ್ರಸಿದ್ಧ ದೇವಾಲಯಗಳಿವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಐತಿಹಾಸಿಕ ವೈಶಿಷ್ಟ್ಯಗಳಿವೆ. ಅವುಗಳಲ್ಲಿ ಪ್ರಕೃತಿಗಳಿಂದಲೇ ನಿರ್ಮಿತವಾದ ಶಿವಶಿಖರಾದಿಗಳ ದೇವಾಲಯವೇ ಶ್ರೀ ಕ್ಷೇತ್ರ ಯಾಣ ಎಂದು ಹೆಸರನ್ನು ಹೊಂದಿರುವ ಅತ್ಯಂತ ಪ್ರಾಚೀನ ಕ್ಷೇತ್ರವಾಗಿದೆ. ಈ ಕ್ಷೇತ್ರದ ಕುರಿತು ಅನೇಕ ಉಲ್ಲೇಖಗಳು ಪುರಾಣ ಕಥೆಗಳಲ್ಲಿವೆ. ಸ್ಕಂದ ಪುರಾಣದ ಸಹ್ಯಾದ್ರಿ ಖಂಡದಲ್ಲಿ ಮತ್ತು ಶೈವ ಸಿದ್ಧಾಂತ ಗ್ರಂಥಗಳಲ್ಲೂ ಇದ್ದ ಮಾಹಿತಿಯಂತೆ ಈ ಸ್ಥಳ ಇಂದಿಗೂ ಹಾಗೆಯೇ ಇದೆ. ಈ ಕ್ಷೇತ್ರದ ಮೂಲ ಹೆಸರು ಸಹ್ಯಾದ್ರಿಪುರದ ಭೈರವ ಕ್ಷೇತ್ರ ಎಂದು ಇದೆ. ಶತಮಾನಗಳಿಂದಲೂ ಶಿವರಾತ್ರಿಯ ದಿನ ಜಾತ್ರೆ ಮತ್ತು ಉತ್ಸವ ನಡೆಯುತ್ತದೆ. ಈ ಕ್ಷೇತ್ರದಲ್ಲಿ ಪ್ರಧಾನವಾಗಿ ಭೈರವೇಶ್ವರ ಮತ್ತು ಚಂಡಿಕಾ ಶಿಖರ ಅತ್ಯಂತ ಎತ್ತರದ್ದಾಗಿದೆ. ಉಳಿದ 59 ಶಿಖರಗಳು ಶಿಲಾಶಿಖರ ಚಿಕ್ಕದಾಗಿವೆ. ಒಟ್ಟು 61 ಶಿಲಾಶಿಖರಗಳು ಇವೆ. ಈ ಕ್ಷೇತ್ರದಲ್ಲಿ ನಿಮಗೆ ಕಾಣಸಿಗ್ತದೆ, ಅಂದರೆ ನಾವು ಹೋದವಾಗ ಅಲ್ಲಿ ಕಾಣ್ತದೆ ನಮಗೆ. ಕೇವಲ ಪ್ರವಾಸಿ ತಾಣವಾಗಿದೆ, ಅಲ್ಲದೆ ಪವಿತ್ರ ಯಾತ್ರಾ ಕ್ಷೇತ್ರವಾಗಿದೆ. ಇಲ್ಲಿ ಒಂದು ಗೋಪಾಲಕೃಷ್ಣ ದೇವಸ್ಥಾನವೂ ಇದೆ. ಈಗ ನಾವು ಒಂದು 20-30 ಮೆಟ್ಲು ಹತ್ಕೊಂಡು ಬಂದ್ವಿ. ಅಲ್ಲಿ ನೋಡ್ರಿ, ಶಿಖರದಿಂದ ನೀರು ಬರ್ತದೆ ಕೆಳಗೆ. ಅಲ್ಲೊಂದು ಪೈಪ್ ತೋರಿಸಿದೆ ನಾನು ಹಿಂದೆ. ಆ ಪೈಪ್ ಮೂಲಕ ನೀರು ಬರ್ತಾ ಇದೆ. ಪೈಪ್ ಅಂತಲ್ಲ, ಮೇಲಿಂದನೂ ನೀರು ಬರ್ತದೆ. ಇವರು ಪೈಪ್ ಹಾಕಿದ್ದಾರೆ, ಜನ ಹಾಕಿದ್ದಾರೆ ಅಷ್ಟೇ. ಈಗ ನಾವು ಒಳಗಡೆ ಬಂದ್ವಿ. ಇದು ಒಳಗಡೆ ಗುಹೆ ಟೈಪ್ ಇದೆ, ಅದು ಕಲ್ಲಿಂದು. ಅದರ ಬುಡದಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಪಾಸ್ ಆಗುವಾಗಿದೆ. ಒಳಗಡೆ ನಿಂತು ಫೋಟೋ ಹೊಡ್ಕೋತಾ ಇದ್ದೀವಿ. ಎಲ್ಲ ಕತ್ಲೆ ಒಳಗೆಲ್ಲ. ಸೂರ್ಯನ ಬೆಳಕು ಸ್ವಲ್ಪ ಇಲ್ಲಿ ನೋಡ್ರಿ, ಸ್ವಲ್ಪ ಕಾಣ್ತದೆ ನಮಗೆ. ಸೂರ್ಯ ಯಾವ ಕಡೆ ಹೋಗ್ತಾನೆ ಆ ಕಡೆ ಸ್ವಲ್ಪ ಬೆಳಕು ಕಾಣಿಸ್ತದೆ. ಪೂರ್ವ ದಿಕ್ಕಿಗಾದರೆ ಒಂದು ಕಡೆ ಒಳಗಡೆ ಸ್ವಲ್ಪ ಕಾಣ್ತದೆ, ಪಶ್ಚಿಮ ದಿಕ್ಕಿಗೆ ಹೋದರೆ ಒಂದು ಕಡೆ ಸ್ವಲ್ಪ ಕಾಣ್ತದೆ. ಹಾಗಾಗಿ ಸೂರ್ಯನ ಬೆಳಕಲ್ಲಿ ಒಳಗೆ ಫುಲ್ ಬೀಳಲ್ಲ. ಅದಕ್ಕೆ ಕಿಂಡಿ ಅಂತೇವಲ್ಲ, ಈ ಥರ ಕಿಂಡಿ ಇದೆಯಲ್ಲ, ಆ ಕಿಂಡಿಯಲ್ಲಷ್ಟೇ ಸೂರ್ಯನ ಬೆಳಕು ಬೀಳುತ್ತೆ. ಈಗ ನಾವು ಹೋಗಿದ್ದ ಟೈಮು ಸಾಮಾನ್ಯ 1 ಗಂಟೆ 2 ಗಂಟೆ ಟೈಮು. ಅಲ್ಲಿ ಸೂರ್ಯನ ಬೆಳಕು ಬೀಳ್ತಾ ಇದೆ, ಸರಿ ಮೇಲಿದ್ದಾನೆ ಸೂರ್ಯ. ಹಾಗಾಗಿ ಈಗ ಆ ಕಡೆಯಿಂದ ಬೆಳಕು ಬೀಳ್ತಾ ಇದೆ. ಅಲ್ಲಿ ಸೂರ್ಯ ಯಾವ್ಯಾವ ದಿಕ್ಕಿಗೆ ತಿರುಗ್ತಾನೋ ಹಾಗೆ ಇದರ ಚಿತ್ರನೂ ಬದಲಿ ಆಗತ್ತೆ. ಈಗ ನಾವು ಹೋಗಿದ್ದ ಟೈಮ್ನಲ್ಲಿ ನಮಗೆ ಈ ಥರ ಚಿತ್ರ ಸಿಕ್ಕಿದೆ. ಅದೇ ನಾವು ಬೆಳಗ್ಗೆ ಹೋದರೆ 10 ಗಂಟೆಗೆ ಹೋದರೆ ಅಥವಾ ಸಾಯಂಕಾಲ 4 ಗಂಟೆ ಮೇಲೆ ಹೋದರೆ ಬೇರೆ ಬೇರೆ ಚಿತ್ರ ಕಾಣುತ್ತೆ ನಮಗೆ. ಈ ರೀತಿ ಕಾಣಲ್ಲ, ಅಂದರೆ ಸೂರ್ಯ ಬೇರೆ ಕಡೆ ಹೋಗಿರ್ತಾನಲ್ಲ. ಹಾಗಾಗಿ ಇದೆಲ್ಲವ ಒಳಗಡೆ ಸೂರ್ಯ ಬರೆದಿದ್ದಾಗ ನಮಗೆ ಹೊರಗಡೆ ಸೂರ್ಯನ ಬಿಂಬದಿಂದ ಕಾಣುವಂಥ ಬೆಳಕಷ್ಟೇ. ಇಲ್ಲಿ ಒಳಗಡೆ ಇದ್ದೇವೆ ಈಗ. ಇಲ್ಲಿ ಎಲ್ಲೂ ಸೂರ್ಯಬಿಂಬ ಇಲ್ಲ ನೋಡಿರಿ, ಕಾಣ್ತಾನೆ ಇಲ್ಲ. ಬರೀ ನಾವೇ ಟಾರ್ಚ್ ಹಾಕ್ಕೊಂಡಿದ್ದು
ಅಲ್ಲಿ ಹೊರಗಡೆ ಎಲ್ಲೋ ಒಂದು ಚೂರು ಕಿಂಡಿಯೊಳಗೆ ಸ್ವಲ್ಪ ಸೂರ್ಯನ ಬೆಳಕು ಕಾಣಿಸ್ತಾ ಇದೆ ಅಷ್ಟೇ. ಈಗ ನಾವು ಒಳಗಡೆನೇ ಇದ್ದೇವೆ. ಈಗ ಹೊರಗೆ ಹೋಗ್ತೇವೆ. ಸ್ವಲ್ಪ ಮೆಟ್ಲು ಇಳಿದು ಹೋಗಬೇಕು. ಬರುವಾಗ ಮೆಟ್ಲು ಹತ್ತಿ ಬಂದ್ವಿ, ಈಗ ಮೆಟ್ಲನ್ನು ಇಳಿದು ಹೋಗಬೇಕು ಅಷ್ಟೇ. ಮೆಟ್ಲು ಇಳಿತಾ ಇದ್ದೀವಿ. ಈಗ ಏನು ತ್ರಾಸಿಲ್ಲ, ಎಂಥವ್ರು ಕೂಡ ಹೋಗ್ಬೋದು, ಮಕ್ಕಳು ಹೋಗ್ಬೋದು, ವಯಸ್ಸಾದವ್ರು ಹೋಗ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಅಲ್ಲಿ ಪ್ಲಾಸ್ಟಿಕ್ ಬಾಟ್ಲಿ ಅಲಾವಿಲ್ಲ, ಒಳಗೆ ತೊಗೊಂಡು ಹೋಗಬಾರ್ದು ಅಂಥೇಳಿ ಹೇಳ್ತಾರೆ. ಯಾಕಂದರೆ ಎಲ್ಲ ಕಡೆ ಬಿಸಾಕಿ ಗಲೀಜು ಮಾಡ್ತಾರೆ ಅಂಥೇಳಿ. ನೋಡಿರಿ ಎಷ್ಟು ಮೇಲೆ ಹೋಗಿದ್ದಾನೆ ನಮ್ಮ ಅಳಿಯ, ಎಷ್ಟು ಮೇಲೆ ಹೋಗಿ ಕುಂತಿದ್ದಾನೆ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಇದು. ನೋಡಿರಿ ಎಷ್ಟು ಮೇಲೆ ಹೋಗಿದ್ದಾನೆ. ನಾನು ನಿಮಗಿಲ್ಲಿ ಅಡ್ಡ ಉದ್ದ ಎಲ್ಲ ಹೊಡೆದಿದ್ದು ಫೋಟೋ ಹಾಕ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ಒಂದೇ ಥರ ನನಗೆ ಫೋಟೋ ಹೊಡಿಲಿಕ್ಕೆ ಆಗಲಿಲ್ಲ. ಹಾಗಾಗಿ ಕೆಲವಷ್ಟು ಅಡ್ಡದಲ್ಲಿ ಹಾಕಿದ್ದೀನಿ, ಕೆಲವಷ್ಟು ಉದ್ದದಲ್ಲಿ ಹಾಕಿದ್ದೀನಿ. ಏನೂ ಮಾಡೋಕ್ಕಾಗಲ್ಲ, ಆ ರೀತಿ ಆಯಿತು ನನಗೆ. ಮೇಲ್ಗಡೆ ಹತ್ತಿದ್ದಾನೆ ಕಲ್ಲಲ್ಲಿ. ಯಾರೂ ಹೋಗಲ್ಲ ಅಷ್ಟು ಮೇಲೆ, ಹೋಗೋದು ಕಷ್ಟ ಅಲ್ಲಿ. ಅವನು ಹೇಗೋ ಸಾಹಸ ಮಾಡ್ತಾನೆ, ಹೋಗ್ತಾನೆ. ಹಾಗೆ ನಾವು ಅದನ್ನೆಲ್ಲ ನೋಡಿಕೊಂಡು ಕೆಳಗಡೆ ಬಂದ್ವಿ. ಕಲ್ಲಿನ ಶಿಖರ ಪೂರ ಶಿಖರವನ್ನು ಕ್ಯಾಚ್ ಮಾಡಲಿಕ್ಕೆ ಆಗಲ್ಲ. ಯಾಕಂದರೆ ಭಾಳ ಎತ್ತರ ಇದೆ ಅದು. ಹಾಗಾಗಿ ಫೋಟೋ ಹೊಡಿಲಿಕ್ಕಾಗಲ್ಲ. ತುಂಬ ದೂರ ನಿಂತರೂ ಸಣ್ಣ ಕಾಣುತ್ತೆ, ಹತ್ತಿರ ಹೋದ್ರಂತೂ ಕ್ಯಾಚ್ ಮಾಡೋಕ್ಕೆ ಆಗಲ್ಲ. ವೀಕ್ಷಕರೇ, ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಶೇರ್ ಮಾಡಿರಿ, ಆಲ್ ಅಂತ ಬೆಲ್ ಐಕಾನ್ ಬಾರಿಸ್ರಿ, ಕಮೆಂಟ್ ಮಾಡಿರಿ. UPಯಿಂದ ನಮ್ಮ ಮಗಳು ಬಂದಿದ್ಲು. ಹಾಗಾಗಿ ಎಲ್ಲರೂ ಸೇರ್ಕೊಂಡು ಹೋಗಿದ್ವಿ. 6 ಮಂದಿ ಹೋಗಿದ್ವಿ. ಅಲ್ಲಿಂದ ಮುಂದೆ ವಿಭೂತಿ ಫಾಲ್ಸಿಗೆ ಹೋದ್ವಿ. ಅಲ್ಲಿಂದ ದೂರ ಆಗಲ್ಲ, ಅದು ಒಂದು 5-6 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಆದರೆ ನಾನು ನಿಮಗೆ ಹಿಂದೊಂದು ಸಲ ವಿಭೂತಿ ಫಾಲ್ಸಿಂದು ಹಾಕಿದ್ದೆ ವಿಡಿಯೋನ. ಹಾಗಾಗಿ ಈಗ ಮತ್ತೆ ತೋರಿಸೋದು ಬೇಡವೇನೋ ಅಂತ ಅನ್ನಿಸ್ತಾ ಇದೆ. ಬೇಕಾದರೆ 1-2 ಫೋಟೋ ಇದರಲ್ಲೇ ಹಾಕ್ತೀನಿ. ಈಗ ನಾವು ಕೆಳಗೆ ಬಂದ ಮೇಲೆ ಒಂದು ದೇವಸ್ಥಾನ ಸಿಗುತ್ತೆ, ವೇಣುಗೋಪಾಲಕೃಷ್ಣ ದೇವಸ್ಥಾನ ಅಂತ. ಅದೆಲ್ಲ ಮುಗಿಸ್ಕೊಂಡು ಎಲ್ಲ ನೋಡಿಕೊಂಡು ವಾಪಸ್ಸು ಹೋಗ್ತಾ ಇದ್ದೀವಿ ನಾವೀಗ. ಹೋಗುವಾಗ ಒಂದು ಸ್ವಲ್ಪ ಗುಡ್ಡ ಹತ್ತಿ ಹೋಗಬೇಕು, ಬರುವಾಗ ಗುಡ್ಡ ಇಳಿದು ಬಂದ್ವಲ್ಲ, ಇವಾಗ ಒಂದು ಸ್ವಲ್ಪ ಗುಡ್ಡ ಹತ್ತಿ ಹೋಗಬೇಕು. ರೋಡೆಲ್ಲ ಚೆನ್ನಾಗಿದೆ, ಅಗಲ ಇದೆ, ಏನೂ ತೊಂದರೆ ಇಲ್ಲ ಗುಡ್ಡ ಹತ್ತಲಿಕ್ಕೆ. ಗಾಡಿ ಹತ್ರ ಹೋದ್ವಿ. ಈಗ ನಾವು ವಿಭೂತಿ ಫಾಲ್ಸಿಗೆ ಬಂದ್ವಿ. ನಾನು ಆಗಲೇ ಹೇಳಿದ ಹಾಗೆ ಒಂದು ಉದ್ದ ಒಂದು ಅಡ್ಡ ಎಲ್ಲ ತೆಗೆದಿದ್ದೀನಿ. ಎಲ್ಲ ಜಳಕ ಮಾಡ್ತಾ ಇದ್ದಾರೆ. ಆಮೇಲೆ ಮೇಲಿನ ಜೋಗ ತೋರಿಸ್ತೀನಿ ನಿಮಗೆ. ನೋಡಿರಿ, ಎರಡಿದೆ. ಮೇಲಿಂದ ಬಂದು ಸ್ಟೆಪ್ಪಿಂದ ಕೆಳಗೆ ಬೀಳ್ತದೆ ಮತ್ತೊಂದು. ಇದರಲ್ಲಿ ನಿಮಗೆ ಎಲ್ಲರೂ ಸ್ನಾನ ಮಾಡೋದು ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿ 2 ವ್ಯಕ್ತಿಗಳು ಮೇಲಿಂದ ಜಂಪ್ ಮಾಡಿ ಕೆಳಗೆ ಸ್ನಾನ ಮಾಡ್ತಾ ಇದ್ದಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ಇನ್ನೊಂದು ತೋರಿಸ್ತೀನಿ. ಈಗ ಅವನು ಜಂಪ್ ಮಾಡಿ ಸ್ನಾನ ಮಾಡ್ದ. ಮೇಲೆ ಫಸ್ಟ್ ಇದೆಯಲ್ಲ, ಇಲ್ಲಿ ನೋಡಿರಿ, ಈ ಜೋಗದ ಕೆಳಗೆ ಒಬ್ಬರು ವ್ಯಕ್ತಿ ಕಾಣ್ತಾರಲ್ಲ, ಆ ಜೋಗದ ಕೆಳಗೆ ಒಬ್ಬನ ವ್ಯಕ್ತಿ ಕಾಣ್ತಾ ಇದ್ದಾನಲ್ಲ, ಅವನು ನಮ್ಮ ಅಳಿಯ. ಅಷ್ಟು ಮೇಲೆ ಹೋಗಿದ್ದಾನೆ, ಯಾರೂ ಹೋಗಿಲ್ಲ ಅಲ್ಲಿ. ಅವನು ಅಷ್ಟು ಮೇಲೆ ಹೋಗಿದ್ದಾನೆ. ಆ ಮೇಲಿನ ಫಾಲ್ಸಿನ ಹತ್ತಿರ ಒಬ್ಬ ವ್ಯಕ್ತಿ ಕಾಣ್ತಾನಲ್ಲ, ಅವನೇ. ವೀಕ್ಷಕರೇ, ನಮ್ಮ ಆಜು ಬಾಜುನೇ ಅಕ್ಕಪಕ್ಕನೇ ಎಂತಿಂಥ ಪ್ಲೇಸ್ ಇರ್ತವೆ ನೋಡುವಂಥದ್ದು. ಆದರೆ ನಾವು ಎಷ್ಟೋ ಪ್ಲೇಸ್ಗಳನ್ನು ನೋಡಿರೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲವನ್ನೂ ನೋಡ್ತಾ ಬರೋಣ.